ರಾಹುಲ್ ಗಾಂಧಿ ಅವರು ವಾರ್ನ್ ಮಾಡಿದ್ರು, ಇದು ಕೋವಿಡ್ ಮತ್ತೆ ಬರ್ತಾ ಇದೆ, ಹುಷಾರಾಗಿರಿ ಅಂತ ಹೇಳಿದ್ರು ಕೂಡ ಮೋದಿ ಅವರು ಚುನಾವಣೆ ಪ್ರಚಾರದಲ್ಲಿ ಮಾಡ್ದೇನೆ ಇನ್ನು ಲಕ್ಷಾಂತರ ಜನ, ಸಾವಿರಾರು ಜನರಿಗೆ ಸಾಯೋದಕ್ಕೆ ಮೋದಿ ಅವರೇ ಕಾರಣ ಆದ್ರು. ಸುಮ್ಮನೆ ಹೇಳ್ಬೇಡಿ, ಪ್ರಾಣ ಕಳ್ಕೊಳ್ಳುವಂತ ಮಾಡಿದ್ರಿ. ಅದರ ಬಗ್ಗೆ ಮಾತಾಡ್ಬಿಡ್ತದೆ. ದೇಶ ಫಾರ್ಮಸ್ಯೂಟಿಕ್ಸ್ ಅಲ್ಲಿ ಸಪ್ಲೈ ಮಾಡ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಅದೇನು ಮೋದಿ ಕ್ರೆಡಿಟ್? ಅದೇ ರೀತಿ ವ್ಯಾಕ್ಸಿನ್ ತಯಾರಿಕೆ ಆಗಿದ್ದು ಗೌರ್ಮೆಂಟ್ ಇಂದ ಅಲ್ಲ, ಸೀರಮ್ ಇನ್ಸ್ಟಿಟ್ಯೂಟ್ ಅಂತ ಕಂಪನಿ ಇದೆ, ಆಸ್ಟ್ರಾ ಐಡಿಯಲ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರು ಏನ್ ಪತ್ತೆ ಹಚ್ಚಿದ್ರು ಆ ವ್ಯಾಕ್ಸಿನ್ ಇಲ್ಲಿ ಮಾಸ್ ಅಲ್ಲಿ ತಯಾರಿಕೆ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲ ವಾಲ್ಯೂಮ್ ತಯಾರಿಕೆ ಮಾಡ್ತಕ್ಕಂಥ ಫೆಸಿಲಿಟಿ ಇದೆ, ಆಯ್ತಾ. ಆಕ್ಚುಲಿ ರಾಹುಲ್ ಗಾಂಧಿ ಅವರು ವಾರ್ನ್ ಮಾಡಿದ್ರು, ಇದು ಕೋವಿಡ್ ಮತ್ತೆ ಬರ್ತಾ ಇದೆ, ಹುಷಾರಾಗಿರಿ ಅಂತ ಹೇಳಿದ್ರು ಕೂಡ ಮೋದಿ ಅವರು ಚುನಾವಣೆ ಪ್ರಚಾರದಲ್ಲಿ ಮಾಡ್ದೇನೆ ಇನ್ನು ಲಕ್ಷಾಂತರ ಜನ, ಸಾವಿರಾರು ಜನರಿಗೆ ಸಾಯೋದಕ್ಕೆ ಮೋದಿ ಅವರೇ ಕಾರಣ ಆದ್ರು. ಸುಮ್ಮನೆ ಹೇಳ್ಬೇಡಿ, ಪ್ರಾಣ ಕಳ್ಕೊಳ್ಳುವಂತ ಮಾಡಿದ್ರಿ. ಅದರ ಬಗ್ಗೆ ಮಾತಾಡ್ಬಿಡ್ತದೆ. ಅವಾಗ ಮೋದಿ ಸರ್ಕಾರ ಡಿಲೇ ಮಾಡಿದ್ರು ವ್ಯಾಕ್ಸಿನ್, ಡಿಲೇ ಮಾಡಿದ್ರು ವ್ಯಾಕ್ಸಿನ್. ಅದರಿಂದ ಬಹಳ ಜನ ಜೀವ ಮೋದಿ ಅವರು ನಮ್ಮ ದೇಶಕ್ಕೆ ಬೇಕಾಗಿರೋ ಕೊಡ್ಲಿಲ್ಲ. ರಾಹುಲ್ ಗಾಂಧಿ ಎಷ್ಟೋ ಜನ ಜೀವ ಕಳ್ಕೊಂಡ್ರು. ವಿಜ್ಞಾನಿಗಳು ತಯಾರಿಸಿದ ಮೆಡಿಸಿನ್ ಬಗ್ಗೆ, ವ್ಯಾಕ್ಸಿನ್ ಬಗ್ಗೆ ಅಪಪ್ರಚಾರ ಮಾಡಿ ಕೊಡ್ಲಿಲ್ಲ ನೀವು, ಅದರಿಂದ ಎಷ್ಟೋ ಜನ ತೀರ್ಕೊಂಡ್ರು. ಸಭಾಪತಿಗಳೇ ಒಂದ್ ನಿಮಿಷ ಕಡೆ ನಡೆದಂತ ಎಲ್ಲ ವಿಚಾರಗಳು ಕೇವಲ ಕಾಲ್ಪನಿಕ. ಅವ್ರು ಹೇಳಿದ ಪ್ರಕಾರ ಎಲ್ಲ ಶಾಸಕರಿಗೆ 2,000 ಕೋಟಿ ಪ್ರತಿ ವರ್ಷ ಕೊಟ್ಟಿದ್ರೆ ಯಾಕೆ ಅವ್ರು ಸೋತಿದ್ರು? ವಿರೋಧ ಪಕ್ಷ ಈ ಸದನಕ್ಕೆ ತಪ್ಪು ಮಾಹಿತಿ ಕೊಡೋಕ್ಕಾಗಲ್ಲ. ಒಂದ್ ನಿಮಿಷ 2,000 ಕೋಟಿ ಕೊಟ್ಬಿಟ್ಟು ಒಂದೊಂದು ಕ್ಷೇತ್ರಕ್ಕೆ ವಿರೋಧ ಪಕ್ಷಕ್ಕೆ ಯಾಕೆ ಹೋದ್ರು ಅವರು? ಈ ಕರ್ನಾಟಕ ಚಿನ್ನ ಆಗ್ಬೇಕಾಗಿತ್ತಾನೆ, ಎಲ್ಲೋಯ್ತಾ ದುಡ್ಡೆಲ್ಲ? ಲೂಟಿ ಮಾಡಿ 40% 60% ಲೂಟಿ ಮಾಡಿ ದುಡ್ಡು ತಗೊಂಡೋದ್ರು ಅಷ್ಟೇ, ಜನರಿಗೇನು ಮುಟ್ಟಿಸ್ಲಿಲ್ಲ ಅವರು. ಈಗ ಲೂಟಿ ನಿಮ್ದು, ನಿಮ್ಗೆ ಆ ಲೂಟಿ ಮೆಡಿಸಿನ್ ಒಪ್ತೀರಾಗಾದ್ರೆ ಈಗ 60% ಅಂತಾರೆ, ಒಪ್ತೀರಾ? ನೋಡಿ, ಅದೇ ಅವ್ರು ಹೇಳೋ ಪ್ರಕಾರ ಪ್ರತಿ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಿಮಗೆ 2,000 ಕೋಟಿ ಬಂದಿದೆ, ಮಂತ್ರಿಗಳು ಇದ್ರೆ 5,800 ಕೋಟಿ ಬಂದಿದೆ. ಪಟ್ಟಿಕರೆ ಹೇಳ್ತೀನಿ, 5,800 ಕೋಟಿ ರೂಪಾಯಿ ಕೇಳಿ. ಸಭಾಪತಿಗಳೇ, ಸೋಲಿಗೆ 16 ಕಾರಣ ಇದ್ದಾವೆ. ಸೋಲಿಗೆ ಇಲ್ಲೊಂದು ಕಾರಣ, ಸೋಲಿಗೆ 16 ಕಾರಣ ಇದ್ದಾವೆ. ನನಗೆ ಬಹಳ ಸಂತೋಷ ಇದೆ. 1,281 ಕೋಟಿ ಭದ್ರಾ ನದಿಯಿಂದ ಕೆರೆ ತುಂಬಿಸೋ ಯೋಜನೆ ಕೇಳಿ. 20 ಲಕ್ಷ ಕೊಟ್ಟು ನೋಡಿ, 2,000 ಕೋಟಿ ಬಂದಿದೆ. 2,000 ಕೋಟಿ ಬಂದಿದೆಯಾ? ಗ್ರಾಂಟ್ ಬಂದಿದೆ. ನೀವೊಮ್ಮೆ ಲೆಕ್ಕ ಹಾಕಿ 200 ಬೂತಿಗೆ 10 ಲಕ್ಷದಾಗೆ ಆದ್ರೆ ಎಷ್ಟು ನಾನು ಹೇಳ್ತೇನಲ್ಲ, ಕುತ್ಕೊಳ್ಳಿ. ನಿಮಗೆ ಲೆಕ್ಕ ಗೊತ್ತಿಲ್ಲದಿದ್ರೆ ನಾನು ಲೆಕ್ಕ ಹೇಳ್ತೇನೆ. 2,000 ಕೋಟಿ ಅಂತೇಳಿ ಹೇಳಿದ ತಕ್ಷಣ ಎಲ್ಲವೂ ಮಾರ್ಗಕ್ಕೆ ಹೋಗಿದೆ ಅಂತ ಹೇಳಿಲ್ಲ. ಸಭಾಪತಿಗಳೇ, ನಾನು ಕೊಟ್ಟಂತಹ ಮಾಹಿತಿ ಅಲ್ಲ, ಕೊಡ್ತೇನೆ 5 ನಿಮಿಷ ಸಭಾಪತಿಗಳೇ. ನಾನು ಕೊಟ್ಟಂತಹ ಮಾಹಿತಿ ತಪ್ಪಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ನಾನು ಕೊಟ್ಟಂತಹ ತಪ್ಪು ಮಾಹಿತಿ ಯಾವುದು ಅಂತ ಹೇಳಿಕೊಂಡು ಅವರು ಅದಕ್ಕೆ